ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಸೊ ಇದು ಲಾಂಗ್ ಬ್ಯಾಕ್ ಶೂಟ್ ಮಾಡಿರೋ ವೀಡಿಯೋನೇ. ನನಗೆ ಆಫೀಸ್ ಇರೋ ಕಾರಣ ಬೆಳಗ್ಗೆ ಎದ್ದು ವೀಡಿಯೋನ ಮಾಡ್ಕೋಬೋದು, ಬಟ್ ಆದರೆ ಡೈಲಿ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗಲ್ಲ. ಸೊ ಆದ್ದರಿಂದ ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ದೀಪಾವಳಿ ಹಬ್ಬದ ವ್ಲಾಗು. ಸೊ ಫಸ್ಟು ನಮ್ಮ ಮಮ್ಮಿ ಮನೆಗೆ ಹೋಗ್ತಿದ್ದೀನಿ. ಸೊ ನಮ್ಮ ಮಮ್ಮಿ ಮನೆಯಿಂದ ಬಂದು ನಾನು ನಮ್ಮ ಅತ್ತೆ ಮನೆ ಕೂಡ ಹೋಗಬೇಕಾಗಿತ್ತು. ಸೊ ಅದಕ್ಕೆ ಬೆಳಗಿನ ಜಾವನೇ ಎದ್ದು ನಮ್ಮ ಮನೆಯಲ್ಲಿ ಸ್ಯಾಟರ್ಡೆ ಹೊರಟು ಒಂದು 2 ಗಂಟೆ ಆ ರೀತಿ ರೀಚ್ ಆದ್ವಿ ಮನೆಗೆ. ಸೊ ಮನೆಯಲ್ಲಿ ನಮ್ಮ ಮಮ್ಮಿಯವರು ಕೂಡ ಬ್ಯಾಂಗ್ಳೂರಿಗೆ ಬಂದಿರೋದ್ರಿಂದ ಗಿಡಗಳೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಹೋಗಿ ಅಷ್ಟು ದೊಡ್ಡ ಮನೆಯೆಲ್ಲನೂ ಕ್ಲೀನ್ ಮಾಡೋ ಒಳಗಡೆನೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಮಮ್ಮಿ ಎಲ್ಲನೂ ಈಕ್ವಲಾಗಿ ಡಿವೈಡ್ ಮಾಡಿಕೊಂಡು ಮಮ್ಮಿ ಒಂದು ಕೆಲಸ ನಾನೊಂದು ಕೆಲಸ ಮಾಡ್ಕೊಳ್ತಿದ್ವಿ. ಬಟ್ ಆದರೆ ನಮ್ಮ ಮಮ್ಮಿ ಮನೆ ಸುತ್ತಮುತ್ತ ಈ ರೀತಿ ನೀರು ಹರಿಯೋದು, ಹಾಗೆ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಮಳೆ ಬೇರೆ ತುಂಬ ಚೆನ್ನಾಗಿ ಬಂದಿದ್ದರಿಂದ ಎಲ್ಲ ತುಂಬ ಚೆನ್ನಾಗಿ ಚಿಗುರು ಬಿಟ್ಟಿತ್ತು. ಹಾಗೆ ರೋಸ್ ಹೂವುಗಳು, ಈ ಚಿಗರಿಕಾಯಿ, ಹಾಗೆ ಈ ತೊಗರಿ ಕಾಳು ಹೂವುಗಳು ಎಲ್ಲ ಬಂದಿತ್ತು. ಹಾಗೆ ಡೈರಿ ಹೂವು ಅಂತ ಹೇಳ್ತೀವಲ್ಲ ಅದು ಕೂಡ ನೀಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಮಳೆ ಬಂದಿರೋದ್ರಿಂದ ಗಿಡಗಳೆಲ್ಲನೂ ಅವ್ರು ಎಲ್ದಿದ್ರು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ವು. ನಾನು ನಮ್ಮ ಮಮ್ಮಿ ಮನೆಗೆ ಹೋದರೆ ಫಸ್ಟು ಏನೇನು ಬೆಳೆದಿದ್ದಾರೆ, ಏನೇನು ಇರುತ್ತೆ ಅಂತೆಲ್ಲ ನೋಡ್ಕೊಂಡು ಬರೋಕ್ಕೆ ಹೋಗ್ತೀನಿ. ಹಾಗೆ ಸಾಕಷ್ಟು ಕುಂಬಳಕಾಯಿ ಎಲ್ಲ ಬಿಟ್ಟಿತ್ತು, ಆದರೆ ಗಿಳಿಗಳೆಲ್ಲ ಕಚ್ಚಾಕಿ ಹಾಗೆ ಅಕ್ಕಪಕ್ಕದವ್ರು ಯಾರೋ ತೊಗೊಂಡು ಹೊರ್ಟೋಗ್ಬಿಟ್ಟಿದ್ರು. ಸೊ ಅದರಿಂದ ಅಷ್ಟೊಂದು ಕಾಯಿಗಳೇನೂ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ನಮ್ಮಮ್ಮ ಬೇಜಾರು ಮಾಡಿಕೊಂಡು, ನಿಮಗೆ ಗೊತ್ತಿರುತ್ತಲ್ವ, ಸೊ ಊರ ಕಡೆ ಎಲ್ಲ ಏನಾದರೂ ಕಷ್ಟಪಟ್ಟು ಬೆಳೆದಾಗ ಅದನ್ನು ಕಿತ್ಕೊಂಡು ಹೋದರೆ ತುಂಬಾ ಕೋಪ ಬರುತ್ತೆ. ಹಾಗೆ ಈ ರೋಸ್ ಪ್ಲ್ಯಾಂಟ್ಸ್ ಎಲ್ಲ ಏನಿದೆ ನಮ್ಮ ಅತ್ತಿಗೆ ಬಂದು ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ನಾಗನಹಳ್ಳಿ ನಾವಿರೋ ಮನೆಯಲ್ಲಿ ಸೊ ಊರಲ್ಲಿ ಜಾತ್ರೆ ಮಾಡ್ತಾರೆ. ಅಲ್ಲಿ ಗಿಡಗಳನ್ನ ತೊಗೊಳಕ್ಕೆ ಕೊಡ್ತಾಯಿದ್ರು ಫ್ರೀಯಾಗಿ. ಸೊ ಆವಾಗ ನಮ್ಮ ಅತ್ತಿಗೆ ಹೋಗಿ ಒಂದು 6 ಗಿಡನ ಇಸ್ಕೊಂಡು ಬಂದಿದ್ದರು. ನಾನು ಮಮ್ಮಿ ಎಲ್ಲರೂ ಹೋಗಿ ತೊಗೊಂಡು ಬಂದಿದ್ವಿ. ಸೊ ಅದೇ ನೋಡಿ ಊರಲ್ಲಿ ತೊಗೊಂಡು ಬಂದು ನೆಟ್ಟಿದ್ವಿ. ಸೊ ಎಲ್ಲ ಒಂದೊಂದು ಗಿಡದಲ್ಲೂ ಒಂದೊಂದು ಹೂವು ಬಿಟ್ಟಿದೆ. ಸೊ ತುಂಬಾ ಖುಷಿಯಾಯಿತು. ಅವತ್ತು ಹೋಗಿ ರಶಲ್ಲಿ ಎತ್ಕೊಂಬಂದು ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅನಿಸ್ತು. ಹಾಗೆ ನಮ್ಮ ಮಮ್ಮಿ ಕೂಡ ನನ್ನ ಕರಿತಾಯಿದ್ರು, ಇಲ್ಲಿ ಮೇಲ್ಗಡೆ ತೋಟಕ್ಕೆ ಬಾ, ಇಲ್ಲಿ ಅವರೆಕಾಯಿ ಎಲ್ಲ ಬಂದಿದೆ ಅಂತ ಹೇಳಿ. ಸೊ ನಮ್ಮಮ್ಮ ಊರಿಗೆ ಬ್ಯಾಂಗ್ಳೂರಿಗೆ ಬರೋವಾಗ ಅವರು ಅವರೆಕಾಯಿನ ಹಾಕ್ಬಿಟ್ಟು ಬಂದಿದ್ದು. ಸೊ ಅದೇ ಒಂದು ತೋಟಕ್ಕೆ ಹಾಕಿದ್ರು. ನಮ್ಮಮ್ಮ ಅನ್ಕೋತಿದ್ರು ಎಲ್ಲ ತೋಟಕ್ಕೂ ಹಾಕ್ಬಿಟ್ಟು ಬರಬೇಕಿತ್ತು, ಸೊ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಅವ್ರಿಗೆ. ಇದೆಲ್ಲ ಅವ್ರಿಗೂ ಹೊಸ್ತಲ್ವ, ಸೊ ಅದಕ್ಕೋಸ್ಕರನೇ ಇಲ್ಲಿ ನಮ್ಮ ತಾತ ಮತ್ತು ಅವರಿಬ್ಬರು ಸೇರಿಕೊಂಡು ಹಾಕಿದ್ರಂತೆ. ಸೊ ಅವರೆಕಾಯಿ ಗಿಡನೂ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಹಾಗೆ ನಮ್ಮಮ್ಮ ಈ ಕಮಲ ಬೀಜ ಇರುತ್ತಲ್ಲ ಅದನ್ನು ತೊಗೊಂಡೋಗಿ ಹಾಕಿ ಇದನ್ನು ಕೂಡ ಬಿಟ್ಟಿದ್ದಾರೆ. ನೆಕ್ಸ್ಟು ನಾನು ಮಮ್ಮಿ ಫುಲ್ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಸಣ್ಣ ಪುಟ್ಟದ್ದು ರಂಗೋಲಿ ಹಾಕೋದು ಅದೆಲ್ಲ ಮಾಡ್ತಿದ್ದೆ. ಹಾಗೆ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ. ನಮ್ಮಮ್ಮ ಒಂದು ಸೈಡಿಂದ ಕಸ ಗುಡಿಸಿದ್ರು. ಹಾಗೆ ನೆಕ್ಸ್ಟು ಅಮ್ಮ ನಾನು ಸೇರಿಕೊಂಡು ಪೂಜೆ ಮಾಡಿ ಸ್ನಾನ ಕೂಡ ಮುಗಿಸಿ ಪೂಜೆ ಎಲ್ಲನೂ ಮುಗಿಸಿ ಸಂಜೆ ದೀಪ ಹಚ್ಚಿಬಿಟ್ಟು ಹಾಗೆ ರಿಟರ್ನ್ ಮತ್ತೆ ನಾವು ಬ್ಯಾಂಗ್ಳೂರಿಗೆ ಬರಬೇಕಿತ್ತು. ಯಾಕಂದರೆ ನಾವು ಸಂಡೇನೇ ತಮಿಳ್ನಾಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ದೀಪಾವಳಿ ಹಬ್ಬಕ್ಕೆ ನಮ್ಮ ಅತ್ತೆ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕಂತ ಹೊರಟಿದ್ವಿ. ನಾನು ಮಮ್ಮಿ ಇಬ್ಬರೂ ಎಲ್ಲನೂ ಕ್ಲೀನ್ ಮಾಡಿ ಬೇಗ ಬೇಗ ಒಂದು 6 ಗಂಟೆ ಅಷ್ಟರೊಳಗಡೆ ಎಲ್ಲ ಮತ್ತೆ ರಿಟರ್ನ್ ಹೋಗಬೇಕಾಗಿತ್ತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಬಂದಿದ್ದ ದಿವಸನೇ ರಿಟರ್ನ್ ಹೊರಟಿದ್ದು. ಹಾಗೆ ನಾನು ಮನೆಯಲ್ಲೆಲ್ಲ ಸುತ್ತಮುತ್ತ ಒಂದು ಸೈಡಿಂದ ವೀಡಿಯೋ ಮಾಡ್ಕೊಂಡು ಬರ್ತಿದ್ದೆ. ಸೊ ನಮ್ಮಮ್ಮ ಪೂಜೆ ಮುಗಿಸಿದ್ರಲ್ಲ, ಮನೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು. ಸೊ ಒಳಗಡೆ ಎಲ್ಲನೂ ಕ್ಲೀನಾಗಿ ತುಂಬ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬೇಗನೆ ಹೊರಟು ಬರ್ತಾಯಿದ್ವಿ. ಹಾಗೆ ಒಳಗಡೆ ಎಲ್ಲ ನೀಟಾಗಿ ಸೋಫಾ ಸೆಟ್ ಕವರ್ಸು ಅದೆಲ್ಲ ತೆಗೆದು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದು ಹಾಗೆ ತುಳಸಿ ಕಟ್ಟೆ ಏನಿದೆ ಅದೆಲ್ಲನೂ ಅದ್ರ ಮುಂದೆ ಕೂಡ ದೀಪ ಹಚ್ಚಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ನಾವು ತುಳಸಿ ಹಬ್ಬಕ್ಕೆ ಬ್ಯಾಂಗ್ಳೂರಲ್ಲಿ ಇರ್ತೀವಿ ಅಂತ ಗೊತ್ತಿತ್ತು. ಸೊ ಅದಕ್ಕೆ ಒಂದೇ ಸಲ ದೀಪಾವಳಿಗೂ ಒಂದು ತುಳಸಿ ಹಬ್ಬಕ್ಕೂ ಸೇರಿಸಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಮನೆಗೆ ದೀಪ ಹಚ್ಬಿಟ್ಟು ಬರೋಣ ಅಂತ ಹೊರಟಿದ್ದು. ಹಾಗೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಮನೆ ಮುಂದೆ ಎಲ್ಲ ನೀರು ಹರಿತಾನೆ ಇರುತ್ತೆ. ಸೊ ಅಲ್ಲಿ ಸುತ್ತಮುತ್ತ 2 ಮನೆ ಇರೋದು. ಅಲ್ಲಿರೋ ಹೆಣ್ಮಕ್ಳು ಎಲ್ಲರೂ ಅಲ್ಲೇ ಕೂತ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ರು. ನನಗಂತೂ ಈ ರೀತಿ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವ್ರ ಅಕ್ಕಗೇನೋ ಪಾಪು ಆಗಿತ್ತು. ಸೊ ಅದಕ್ಕೆ ನಮ್ಮಮ್ಮ
ಇವಾಗ ತುಂಬ ಅರ್ಜೆಂಟಲ್ಲಿದ್ದೀನಿ, ಬಂದು ನೋಡ್ತೀನಿ ಅಂತ ಹೇಳು, ಬೇಜಾರು ಮಾಡ್ಕೊಬೇಡ ಅಂತ ಹೇಳು ಅಂತ ಹೇಳಿಬಿಟ್ಟು ಬರ್ತಿದ್ರು. ನಾವು ಅಂದ್ಕೊಂಡಿದ್ವಿ ರಿಟರ್ನ್ ಬಸ್ಗೆ ಬರಬೇಕು ಅಂತ ಹೇಳಿ, ಬಟ್ ಅಲ್ಲಿ ಹಳ್ಳಿ ಆಗಿರೋದ್ರಿಂದ ಟೈಮಿಂಗ್ಸ್ ಬಸ್ ಅನಿಸುತ್ತೆ, ತುಂಬ ಹೊತ್ತು ಕಾದರೂ ಬಸ್ ಸ್ಟಾಪಲ್ಲಿ ಬಸ್ ಸಿಗಲಿಲ್ಲ. ಸೊ ಅದರಿಂದ ಟ್ರೈನಿಗೆ ಬಂದು ಮಿಡ್ನೈಟ್ 1 o'clock ಬಂದು ಮನೆಗೆ ರೀಚ್ ಆದ್ವಿ. ಸೊ ಅರೌಂಡ್ 3 o'clock ಆ ಥರ ಮೆಜೆಸ್ಟಿಕ್ಕಿಂದ ಮನೆಗೆ ಬರೋ ಒಳಗಡೆ ಟೈಮ್ ಆಯಿತು. ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ತಮಿಳ್ನಾಡಿಗೆ ಹೋಗೋದಕ್ಕೆ ಎಲ್ಲ ರೆಡಿಯಾಗಿ ತಮಿಳ್ನಾಡಿಗೆ ಹೊರಟ್ವಿ. ಸೊ ನಾನು, ನನ್ನ ಹಸ್ಬೆಂಡು, ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು 3-4 ಜನನೂ ಹೊರಟ್ವಿ. ಇದು ಒಂದು ನಮ್ಮ ಅತ್ತೆ ಮನೆ. ಸೊ ನಮ್ಮ ಅತ್ತೆ ಮನೆಗೆ ನಮ್ಮ ಅತ್ತೆನೇ ಒಂದು ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾರೆ. ನಾನು ಸಿಂಪಲಾಗಿ ಯಾವುದಾದ್ರೂ ರಂಗೋಲಿ ಬಿಡೋಣ ಅಂತ ಹೇಳಿ ನಮ್ಮ ಅತ್ತೆ ನನ್ನ ಜೊತೆಲೇ ಹಾಕು, ನಿಂಗೆ ಹೆಂಗೆ ಬರುತ್ತೋ ಹಂಗೆ ಹಾಕು ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರು ಸಗಣಿ ಎಲ್ಲ ಸಾರಿಸಿದ್ರು. ಸೊ ನಾನು ಸಿಂಪಲಾಗಿ ರಂಗೋಲಿ ಬಿಟ್ಟೆ. ನಮ್ಮ ಅತ್ತೆ ಮನೆಗೆಲ್ಲ ಹೋದರೆ ಏನೋ ಅಷ್ಟೊಂದೇನು ಕೆಲಸ ಮಾಡಿಸಲ್ಲ ಅವರು. ಜಸ್ಟ್ ಈ ಥರ ಸಣ್ಣ ಪುಟ್ಟದ್ದು ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಕೂತಿರ್ತೀನಿ ಅಷ್ಟೇ. ಸೊ ಹಾಗೆ ನಾನು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡಬೇಕಿತ್ತು, ನನಗೆ ಲೀವ್ ಕೂಡ ಕೊಟ್ಟಿರಲಿಲ್ಲ. ಸೊ ಮಂಡೇ ಬಂದು ಲಾಗಿನ್ ಮಾಡಿದ್ದೆ, ಟ್ಯೂಸ್ಡೇ ಬಂದು ಗೌರ್ಮೆಂಟ್ ಹಾಲಿಡೇ ಇತ್ತು. ಹಾಗೆ ವೆಡ್ನಸ್ಡೇ ಬೇಕಿದ್ದರೆ ಒಂದು ಆಪ್ಷನಲ್ ಲೀವ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಹಾಗೆ ಮಂಡೇ ಬಂದು ಅಮಾವಾಸ್ಯೆ ಬಿದ್ದಿದ್ದರಿಂದ ಟೈಮ್ ಬಂದು ಒಂದು 7:45 ಅಂತ 8:30 ಒಳಗಡೆ ಟೈಮಿಂಗ್ಸ್ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಆದ್ದರಿಂದ ಪಪ್ಪ ಬಂದು ಒಂದು 4 o'clock ಕಾರೆಲ್ಲನೂ ನೀಟಾಗಿ ವಾಶ್ ಮಾಡಿ ಹೂವು ಎಲ್ಲನೂ ಡೆಕೋರೇಷನ್ ಮಾಡಿ ಇಟ್ಕೊಂಡಿದ್ರು. ಸೊ ಹೂವು ಎಲ್ಲ ಬರುವಾಗಲೇ ನಮ್ಮ ಹಸ್ಬೆಂಡ್ ತೊಗೊಂಡು ಬಂದರು ಅವ್ರ ಊರಲ್ಲಿ. ಇದೇ ಫಸ್ಟ್ ಟೈಮ್ ನಮ್ಮ ಕಾರ್ ಪೂಜೆ ಅಲ್ಲಿ ಆಯಿತು. ಏಕೆಂದ್ರೆ ನಾವು ಆಯುಧ ಪೂಜೆಗೆ ಕಾರ್ ಬಂದು ಬ್ಯಾಂಗ್ಳೂರಲ್ಲಿತ್ತು, ನಾವು ಬಂದು ಊರಲ್ಲಿದ್ವಿ, ನಮ್ಮ ಮಮ್ಮಿಯವ್ರ ಊರಲ್ಲಿ. ಸೊ ಆದ್ದರಿಂದ ಪೂಜೆ ಮಾಡಿರಲಿಲ್ಲ. ಈ ದೀಪಾವಳಿ ಹಬ್ಬಕ್ಕೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಒಳ್ಳೆ ಟೈಮ್ ನೋಡಿಕೊಂಡು ಒಳ್ಳೆ 7:45 ಮೇಲೇ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆದರೂ ಮಳೆ ಬರ್ತಾನೇ ಇತ್ತು, ತುಂಬ ಹನಿ ಬರ್ತಾನೇ ಇತ್ತು. ಫಾರ್ ದ ಫಸ್ಟ್ ಟೈಮ್ ತಮಿಳ್ನಾಡಲ್ಲಿ 3 ದಿನ ಮಳೆ ಇದ್ದಿದ್ದು ನಾನು ನೋಡಿದ್ದು. ಹಾಗೆ ಅಲ್ಲೇ ಇದ್ದಿದ್ದ ದೇವ್ರ ಪೂಜೆ ಲೈಕ್ ಗಣೇಶ ಒಂದು ದೇವಸ್ಥಾನ ಇದೆ. ಹಾಗೆ ನಮ್ಮ ಅತ್ತೆ ಮನೆ ಪಕ್ಕದಲ್ಲಿನೇ ಒಂದು ಗಣೇಶ ಟೆಂಪಲ್ ಇದೆ. ಸೊ ಇಲ್ಲಿ ಪುಟ್ಟ ದೇವಸ್ಥಾನ ಇದೆ. ಇಲ್ಲಿಗೆ ಹೋಗಿ ಗಣೇಶಗೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ಕಾರ್ ಪೂಜೆನೂ ಮಾಡಿಕೊಂಡು ಅಲ್ಲಿಂದನೇ ಮನೆಗೆ ಹೋದ್ವಿ. ಸೊ ಹತ್ರದಲ್ಲೇ ಇದೆಯಲ್ಲ, ಸೊ ಅದಕ್ಕೆ ನೀಟಾಗಿ ಅಲ್ಲೇ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ನಾವೇ ಪೂಜೆ ಮಾಡ್ಕೊಂಡ್ವಿ. ಹಾಗೆ ಇದು ಒಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಟ್ಯೂಸ್ಡೇ ಕೂಡ ಬೆಳಗ್ಗೆನೆ ಅಲ್ಲಿ 3 ದಿನ ಹಬ್ಬ ಮಾಡ್ತಾರೆ. ಸೊ ಅದರಿಂದ ನಾನು ಮತ್ತು ನಮ್ಮ ಮಮ್ಮಿ ಸೇರ್ಕೊಂಡು ರಂಗೋಲಿ ಬಿಡ್ತಿದ್ವಿ. ನಮ್ಮ ಅತ್ತೆ ಬಂದು ದೋಸೆ, ಈ ತಮಿಳ್ನಾಡಲ್ಲಿ ಬಂದು ದೋಸೆ ಇಡ್ಲಿ ಅಂತೂ ಎಲ್ಲರ ಮನೆಯಲ್ಲೂ ಡೈಲಿ ಇದ್ದೇ ಇರುತ್ತೆ. ಸೊ ಅದಕ್ಕೆ ಏನೇನು ನೆನೆಸ್ತಾರೆ ಅಂತ ನಮ್ಮ ಅತ್ತೆ ನನಗೆ ಹೇಳ್ಕೊಡ್ತಿದ್ರು. ನಾವು ಅವಲಕ್ಕಿ ಹಾಕ್ತೀವಿ, ಅವರು ಅವಲಕ್ಕಿನೇ ಹಾಕಲ್ಲ. ಹಾಗೆ ನಮ್ಮ ಭಾವ ಅವರೆಲ್ಲರೂ ಪಟಾಕಿ ಎಲ್ಲನೂ ತೊಗೊಂಡು ಬಂದಿದ್ದರು. ಸುಮಾರು ಒಂದು 3000ಗೆ ಪಟಾಕಿನ ತೊಗೊಂಬಂದಿದ್ರು. ಹಾಗೆ ರಾತ್ರಿ ಎಲ್ಲರೂ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಸೇರಿಕೊಂಡು ಫುಲ್ಲು ಪಟಾಕಿ ಎಲ್ಲ ಹೊಡೆದ್ವಿ. ನನಗೆ ಸುಸುರು ಬತ್ತಿ ಅಂದರೆ ಮಾತ್ರ ಸ್ವಲ್ಪ ಭಯ, ಇಲ್ಲ ಬೇರೆ ಪಟಾಕಿ ಎಲ್ಲ ಅಂದರೆ ತುಂಬ ಭಯ ಪಡ್ಕೋತೀನಿ. ಸೊ ಅದಕ್ಕೆ ನಾನು ಕೂಡ ಎಲ್ಲ ರೆಡಿಯಾಗಿ ಎಲ್ಲನೂ ಪಟಾಕಿ ಎಲ್ಲ ಹೊಡೆದ್ವಿ. ನೆಕ್ಸ್ಟು ಬೆಳಗ್ಗೆ ನಾವು ಅಂದರೆ ಗುರುವಾರ ನಾವು ಹೊರಡ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ನಮ್ಮ ಅತ್ತೆ ನಮಗೇನೇನು ಬೇಕೋ ರೇಷನ್ನು ಅದೆಲ್ಲನೂ ಕೊಟ್ಟು ಕಳಿಸ್ತಿದ್ರು.